ಕಾಂಕ್ರೀಟ್ ರಸ್ತೆಯ ಕಾಮಗಾರಿ ಕಳಪೆ ಮಟ್ಟದ್ದಾಗಿದ್ದು ಸಂಚಾರಕ್ಕೆ ಅಯೋಗ್ಯವಾದ ಸ್ಥಿತಿಯಲ್ಲಿದೆ. ಈ ಕಾಂಕ್ರೀಟ್ ರಸ್ತೆ ಸುಮಾರು 500 ಮೀಟರ್ ಉದ್ದವಾಗಿದ್ದು ನಿರ್ಮಾಣಗೊಂಡ ಕೆಲವೇ ದಿನಗಳಲ್ಲಿ ರಸ್ತೆ ವಿರೂಪಗೊಳ್ಳಲು ಆರಂಭಗೊಂಡಿದ್ದು ಈಗ ಅದು ವಾಹನ ಸಂಚಾರಕ್ಕೂ ಅಯೋಗ್ಯವಾಗಿದೆ. ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಸರ್ಕಾರಿ ಆಸ್ಪತ್ರೆಗೆ ಬಂದು ಹೋಗುವ ರೋಗಿಗಳು ಈ ರಸ್ತೆಯಲ್ಲಿ ಸಂಚರಿಸಿ ಪಡಬಾರದ ಕಷ್ಟಪಡುತ್ತಿದ್ದಾರೆ. ಈ ರಸ್ತೆ ಕಾಮಗಾರಿಗೆ ವ್ಯಯಿಸಿದ ಹಣ ನೀರ ಮೇಲೆ ಹೋಮ ಮಾಡಿದಂತಾಗಿದೆ. ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಇಲಾಖೆ ಇಂಜಿನಿಯರರ ಕಳಪೆ ಹೊಂದಾಣಿಕೆಯೇ ಕಳಪೆ ಕಾಮಗಾರಿ ನಡೆಯಲು ಕಾರಣವಾಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ರೋಡು ಈ ಅವಸ್ಥೆಯನ್ನು ಕಂಡುಕೊಳ್ತಾ ಇದೆ. ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಶಾಸಕರು ಇದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಅಂತ ಹೇಳಿದರೆ ಕಾಂಕ್ರೀಟೀಕರಣಗೊಳಿಸಬೇಕು ಎನ್ನುವುದಾಗಿ ನಮ್ಮ ಅಪೇಕ್ಷೆ. ಇಲ್ಲಿ ದ್ವಿಚಕ್ರ ವಾಹನಕ್ಕೆ ಸಂಚಾರ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಭಾಳಷ್ಟು ಮಂದಿ ಬಿದ್ದು ತಮ್ಮ ಕೈಕಾಲುಗಳನ್ನು ಮುರಿದುಕೊಂಡಿದ್ದಾರೆ. ಅದೇ ರೀತಿ ಸಮೀಪದಲ್ಲಿ ಶಾಲಾ ಕಾಲೇಜುಗಳು ಇದೆ, ಅಲ್ಲಿನ ಮಕ್ಕಳು ಕೂಡ ಇದೇ ರೋಡಿನಲ್ಲಿ ಸಂಚಾರವನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಮುತುವರ್ಜಿಯನ್ನು ವಹಿಸಿ ಇದನ್ನು ಕಾಂಕ್ರೀಟೀಕರಣಗೊಳಿಸಬೇಕು ಎನ್ನುವುದಾಗಿ ನಾವು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜನರು, ವಿದ್ಯಾರ್ಥಿಗಳು, ರೋಗಿಗಳ ವಾಹನ ಸಂಚಾರದ ಪಾಲಿಗೆ ಶಾಪವಾದ ರಸ್ತೆ ಕಾಮಗಾರಿ. ನಿರ್ಮಾಣಗೊಂಡ 2 ವರ್ಷದೊಳಗೆ ಎಕ್ಕುಟ್ಟಿ ಹೋದ ಕಾಂಕ್ರೀಟ್ ರಸ್ತೆ. ಹೆಬ್ರಿ 3 ರಸ್ತೆಯಿಂದ ಹೆಬ್ರಿ ಪೇಟೆಗೆ ಸಾಗುವ ಮುಖ್ಯ ರಸ್ತೆಯಲ್ಲಿ ಹೊಂಡಗುಂಡಿ ಭಾಗ್ಯ. ಅಷ್ಟೇ ಅಲ್ಲದೆ ಹೆಬ್ರಿ ಮುಖ್ಯ ರಸ್ತೆಯ 3 ರಸ್ತೆ ಕೂಡುವಲ್ಲಿಂದ ಹೆಬ್ರಿ ಪೇಟೆಗೆ ಸಂಧಿಸುವ ಮುಖ್ಯ ರಸ್ತೆಯ ಪೆಟ್ರೋಲ್ ಬಂಕ್ ಬಳಿ ಹೊಂಡಗುಂಡಿಯಂತೆ ಕಾರುಬಾರು. ಈ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಹೊಂಡಗಳು ಪ್ರಯಾಣಿಕರಿಗೆ ನಿತ್ಯ ದರ್ಶನವಾಗಿದೆ. ಈ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಸರ್ಕಸ್ ಮಾಡುತ್ತಲೇ ಸಂಚರಿಸುತ್ತಿವೆ. ಪಾದಚಾರಿಗಳ ಗೋಳು ಕೇಳುವವರು ಯಾರೂ ಇಲ್ಲ. ಹೊಂಡಗುಂಡಿ ಬಿದ್ದಿರುವ ಮುಖ್ಯ ರಸ್ತೆಗೆ ಹೊಂದಿಕೊಂಡು ಸರ್ಕಾರಿ ಪದವಿ ಪೂರ್ವ ಕಾಲೇಜಿದ್ದು ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಹೊಂಡಗುಂಡಿಗಳ ಭಾಗ್ಯವನ್ನೇ ಅನುಭವಿಸುತ್ತಿದ್ದಾರೆ. ಹಲವಾರು ವಾಹನಗಳು ಈ ಸ್ಥಳದಲ್ಲಿ ಅಪಘಾತಕ್ಕೀಡಾಗಿವೆ. ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಸಂಬಂಧಪಟ್ಟ ಯಾವ ಇಲಾಖೆಯೂ ರಸ್ತೆ ಹೊಂಡ ಮುಚ್ಚುವ ಕೆಲಸಕ್ಕೆ ಕೈ ಹಾಕಿಲ್ಲ. ಹೆದ್ದಾರಿ ಇಲಾಖೆಯ ವಿರುದ್ಧ ಜನ ಹಿಡಿಶಾಪ ಹಾಕುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಈ ಕುರಿತು ಕ್ರಮ ಕೈಗೊಳ್ಳುವುದೋ ಕಾದು ನೋಡೋಣ. ಇಲ್ಲಿ ಬಹಳಷ್ಟು ಶಾಲಾ ಕಾಲೇಜುಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಪ್ರತಿಯೊಂದು ಕಾಲೇಜು ಶಾಲೆಯ ಬಸ್ಸುಗಳು ಕೂಡ ಇದೇ ರೋಡಿನಲ್ಲಿ ಹೋಗಬೇಕಾದಂಥ ಕಾರಣ ಆದಷ್ಟು ಬೇಗ ಇದರ ಬಗ್ಗೆ ಶಾಸಕರು ಗಮನವನ್ನು ಹರಿಸಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಇದನ್ನು ಕಾಂಕ್ರೀಟೀಕರಣಗೊಳಿಸಬೇಕು ಎಂಬುದಾಗಿ ನಾವು ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಗ್ನಿ ಟಿವಿ 24x7 ಆನ್ಲೈನ್ ಮೀಡಿಯಾ. ಹೆಚ್ಚಿನ ಮಾಹಿತಿಗಾಗಿ ಅಗ್ನಿ ಟಿವಿ ವೆಬ್ಸೈಟ್ ನೋಡಿ. ಧನ್ಯವಾದಗಳು.